ಏನು ಸಸಿನ ಏನ ಅಲ್ಲ ಸೂರ್ಯನ ಹತ್ತಿ ಮೇಲೆ ಬರೋಷ್ಟೊತ್ತಾತು ಇನ್ನೂ ಒಂದು ಕಪ್ ಚಾ ತಂದು ಕೊಡಂಗಿಲ್ಲ ನನಗೆ. ಸುಶೀಲಾ ಸುಶೀಲಾ ಅಯ್ಯೇ ನನ್ನ ಹಣೆ ಬರಕ್ಕ ನಾನು ನೋಡಿದ್ರೆ ಸುಶೀಲಾ ಸುಶೀಲಾ ಅಂತ ಕರೀತೀನಿ, ಇದಕ್ಕೆ ನೋಡಿದ್ರೆ ಕಿವಿನಾಗ ಕೇಳಂಗಿಲ್ಲ. ಲೇ ಸುಶಿ ಸುಶಿ ನಮ್ಮ ಅತ್ತಿಂದ್ರು ಊಟಕ್ಕೆ ಹಾಕ್ತಾರ ಇಲ್ಲ ನಂಗೆ ಮಾತಾಡ್ತಾ ಸ್ವಲ್ಪ ಜೋರ ಕರಿಬೇಕ ಅಲ್ಲೇ ಗುನಿ 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 ಸುಶಿ ಸುಶಿ ಅಂದ್ರಂದ್ರೆ ನನಗೆಲ್ಲ ಕೇಳಿಸ್ಬೇಕು. ಏನತ್ತಿ ಒಂದು ಕಪ್ ಚಾ ಮಾಡ್ಕೊಂಬಾರವ. ನಮ್ಮ ಅತ್ತಿಂದ್ರು ಎಷ್ಟು ಸರಿ ಹೇಳ್ಬೇಕೇನವ ಸ್ವಲ್ಪ ನಾನು ಕೇಳಂಗೆ ಮಾತಾಡೋ ಅಂತ ಅಂದೆ, ಅಲ್ಲೇ ಗುನು 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 ಅಂತಾಳ. ಏನಂದ್ಲ ಏನು ತಡಿ ಹೋಗಿ ಚಾರ ಕೊಡೋಣ ಭಾಳ ಹೊತ್ತು ಕೂತ್ಕೊಂಡು. ಹಂಗೆ ಚಾ ಕೊಟ್ಟು ಏನೋ ಹೇಳಿದ್ದೆಲ್ಲ ಕೇಳ್ಬರೋಣ. ಮತ್ತು ಹಂಗೆ ಹೋಗಿ ಏನಂದ್ರಿ ಅಂದ್ರೆ ಮತ್ತೆ ಕಿವಿ ಕೇಳೋದಂತ ನನಗೆ ಬೈತಾಳ. ಚಾ ಕೊಟ್ಟು ಹಂಗೆ ಕೇಳ್ಬರೋಣ. ತಗರಿ ಅತ್ತಿ ಚಾನ. ಅತ್ತಿ ಆಗ್ಲಿ ಅದಕ್ಕೆ ಕರೆದ್ರಲ್ಲ ಏನೋ ಗುನು ಗುನು ಅಂದ್ರಪ್ಪ, ನನಗೇನು ಕೇಳಿಸ್ಲೇ ಇಲ್ಲ. ಯವ್ವ ಚೂಡು ಸಸಿ ನಾನು ಏನೋ ಅಂದಿಲ್ಲ, ಚಾನ ಮಾಡ್ಕೊಂಬ ಅಂದೆ ಅಷ್ಟ, ನಾನೇ ಅನ್ನಕ್ಕೆ ಹೋಗ್ಲಿ ನಿನಗೆ. ಹೌದೇನ್ರಿ ನೀವು ಜೋರ ಕರಿಬೇಕಪ್ಪ, ನಾನು ಮತ್ತೆ ಅಡುಗೆ ಮನೆಗಿದ್ದೆ ಅದಕ್ಕೆ ಸ್ವಲ್ಪ ಕೇಳಿಸ್ಲಿಲ್ಲ, ಅದಕ್ಕೆ ಚಾನ ಮಾಡ್ಕೊಂಬಂದೆ. ಹಾಗಂದ್ರೆ ಚಾ ಕುಡಿತೀರಿ ಅತ್ತಿ ನೀವು? ನಾನು ಟಿಫನಿಗೆ ರೆಡಿ ಮಾಡ್ತೇನೆ. ಏನಿಲ್ಲ ಕರೆದ್ರ ಅತ್ತಿ? ನಾಷ್ಟಕ್ಕೆ ಏನು ಮಾಡಕತ್ತಿ? ನಾಷ್ಟಕ್ಕೆ ಅವಲಕ್ಕಿ ಮಾಡಕತ್ತೇನ್ರಿ. ಸರಿ ತಗ ಹೋಗಿ. ಅವಲಕ್ಕಿಗೆ ಶೇಂಗಾ ಹಾಕೋದು ಮರಿಬೇಡ, ಅಲ್ಲೊಂದಿಲ್ಲೊಂದು ಬಂದೆ ಅಂದ್ರೆ ಅವಲಕ್ಕಿ ಒಳಗೆ ಬಾಯಿಗೆ ರುಚಿ ಬರ್ತೈತಿ. ಅತ್ತಿಯವ್ರೆ ಯಾಕೆ ಏನಾಯ್ತು? ಮತ್ತೆ ಚಾ ಒಳಗೆ ಏನಾರು ಹಾಕಿ ಏನೋ ಕುಡಿಲೇಬೇಡ. ಅಯ್ಯೋ ಅತ್ತಿ ಚಾ ಕುಡಿರಿ. ಅಯ್ಯಪ್ಪ ನಾನು ಎದುರ ಬಿಟ್ಟಿದ್ದೆ. ಮತ್ತೆ ಕೂದ್ರಕ್ಕಿಂತ ಬಂದೆ ಅಲ್ಲಿಂತ್ರ. ಅತ್ತಿ ಅವಲಕ್ಕಿ ಮಾಡಂದ್ರಲ್ಲ ಅದಕ್ಕೆ ಶೇಂಗಾ ಹಾಕ್ಬೇಕ ಬೇಡ ಅಂತ ಕೇಳ್ಕೊಂಡು ಬಂದೆ. ಅಯ್ಯ ನಿನ್ನ ಮಕಾಸಿ ಅಂತದ, ನಾನು ಆಗ್ಲೇ ಅದನ್ನ ಹೇಳಿದ್ ಮತ್ತೆ ನಿನಗೆ ಬ್ಯಾಡ್ರಿ. ಹಂಗಂದ್ರೆ ಹೇಳ್ರಿ, ಅದು ಬಿಟ್ಟು ಮಕಾಸಿ ಅಂತದಂತ ಯಾಕೆ ಬೈತಾರೆ? ನಾನು ಇನ್ನು ಕೇಳಕ್ ಬಂದೇನ್ರಿ ಹಾಕ್ಬೇಕ ಬೇಡ ಅಂತ ಅಂದೆ. ಅದನ್ನ ಕತಿ ಏನಾರು ಕೇಳಕೋರ ಹಾಗೆ ಹೇಳಿ ಅಂತಾರೆ. ಹುಚ್ಚಪ್ಯಾಲಿ ಬಾರ ಇಲ್ಲಿ. ಅತ್ತಿಯವ್ರೆ ಮೊದ್ಲು ನನ್ನ ಹೆಸರು ಕರೆಕ್ಟಾಗಿ ಕರೀರಿ. ನಮ್ಮ ಅಪ್ಪ ಅಮ್ಮ ನನ್ನ ಹೆಸರು ಇಡಕ್ಕಾಗಿನ ಅಷ್ಟಾಕೊಂದು ದುಡ್ಡು ಖರ್ಚು ಮಾಡಿ ಸಂಬಂಧಿಕರನ್ನೆಲ್ಲ ಕರೆಸಿ ಒಂದು ಚಲೋ ಹೊತ್ನಾಗ ಒಂದು ಹೆಸರು ಇಟ್ಟಾರಿ. ಸುಶೀಲಾ ಅಂತ ಒಂದು ಸುಂದರವಾದ ಹೆಸರು ಇಟ್ಟಾರಿ. ನೀವು ನೋಡಿದ್ರೆ ಯಾವಾಗಲೂ ಸುಶೀಲಾ ಅಂತ ಕರೆದಿಲ್ಲ, ಅಂದ್ರೆ ಸುಶಿ ಸುಶಿ ಅಂತ ಕರಿತೀರಿ, ಇಲ್ಲಾಂದ್ರೆ ಮಕಾಸಿ ಮತ್ತೆ ಈಗ ಕರೆದಿರಲ್ಲ ಹುಚ್ಚಪ್ಯಾಲೆ ಅಂತ ಹುಚ್ಚಪ್ಯಾಲೆ. ಹೋಗ್ರಿ ಅತ್ತಿಯವ್ರೆ. ಯವ್ವ ತಾಯಿ ಎಲ್ಲಿಂದ ಬಂದು ಜೋಡಯ್ಯ ಯವ್ವ, ನೀನು ಒಂದು ಮಾತಾಡಿದ್ರೆ 100 ಮಾತಾಡ್ತೀಯಲ್ಲ. ಹಾಂ ಒಂದು ಬಾಯಲ್ಲಿ ಯಾಕ್ರಿ ಎತ್ತಿ ಹಂಗೆ ಮಾತಾಡ್ಬೇಕಾರೆ ಹೆಂಗ 2 ಮಾತು ಜಾಸ್ತಿ ಬಂತು, ಅದಕ್ಕೆ ಹೊಡ್ಯಾಕೆ ಕರಾಕತ್ತೀರ. ಓ ಕೂಲ್ ಡೌನ್. ಯಾವ ಮುದ್ದಿನ ಸಸಿ ಬಾರವ, ನಿನ್ನ ಕುಡಿಲವ ನಾನು ನಿನ್ನ ಹೊಡೆದು ಯಾನ್ ಹೊಡ್ಕಕ್ಕೆ ಹೋಗ್ಲಿ, ಬಾರವ ಬಾ ಮುಂದೆ. ಬಂದಿರಿ ಅತ್ತಿ. ಈಗ ನಾಷ್ಟಕ್ಕ ಅವಲಕ್ಕಿ ಮಾಡಕತ್ತಿಯಲ್ಲ ಅದಕ್ಕೆ ಶೇಂಗಾ ಕಾಳು ಹಾಕು. ಅಯ್ಯತ್ತಿ ಹಂಗ್ಯಾಕ ಶೇಂಗಾ ಕಾಳು ಹಾಕು ಅಂತ 2-3 ಸರಿ ಒತ್ತು ಹೇಳ್ತೀರಿ. ಒಂದ್ಸರಿ ಶೇಂಗಾ ಕಾಳು ಹಾಕಂದ್ರೆ ಮುಗೀತು, ಮತ್ತೆ ಇಲ್ಲಿ ಬಂದು ಎದುರಿಗೆ ಬಾ ಅಂತಂದು ಹೇಳ್ತೀರಿ. ಅಲ್ಲೇ ನಿಂತಿದ್ದೀನಿ, ಅಲ್ಲೇ ಹೇಳಿದ್ರೆ ಅಲ್ಲೇ ಹೋಗಿ ಹಾಕ್ಬಿಡ್ತಿದ್ದೆ ನಾನು. ಯಪ್ಪ ಸದ್ಯ ಕೇಳಿಸ್ತೇನೆ ನಾನು ಸಸಿಗೆ. ಸರಿ ಹೋಗಿ ಅವಲಕ್ಕಿ ಮಾಡ್ಕೊಂಡು ಹೋಗು. ಸುಶ್ ಬೇಡ ಶೇಂಗಾ ಸಲುವಾಗೇನೆ 1-2 ಮಸಾಲೆ ಅಡ್ಡಾಡಿ 1 ತಾಸು ಮಾಡ್ಯಾಳ. ಇನ್ನು ನಾನು ಮತ್ತೆ ಏನಾರ ಹಾಕು ಮಾಡಂದ್ರೆ ನಾನು ಇವತ್ತೊಂದು ದಿನ ಉಪವಾಸನೆ ಕೆಡ್ತಾಳಕ್ಕೆ. ಕೊಬ್ಬರಿ ಎರೆದು ಹಾಕು ಅನ್ನ ನಂದು ಚಲೋ ಆಕತಿ. ಬೇಡ ನಾನು ಆತಾಗ ಆಮೇಲೆ ಹರ್ಕೊಂತೇನೆ. ನನ್ನ ಮಗ ನೀರು ಕಟ್ಟಕಂತ ಹೋಗಿದ್ದ, ಬೆಳಗ್ಗೆ 6 ಗಂಟೆಗೆ ಎದ್ದು ಹೋಗ್ಯಾನ, ಇನ್ನೂ ಬಂದೇ ಇಲ್ಲ. ಬಂದಿದ್ರೆ ಪಾಪ ಅವಲಕ್ಕಿ ಎರೆ ತಿಂತಿದ್ದ. ಅಯ್ಯ ಬಾಡ್ಯಾ ಕಿವಾಗ ಬಂದು ಉದಿರ್ತೀಯಲ್ಲ, ನಿನ್ ಹೆಂಡತಿ ನಾನೇನು ಕೆಪ್ಪಿ ಮಾಡಿದ್ದೆ? ಇಲ್ಲ ಬೇವ ಹಂಗ ಬಂದ್ ಕರಿದ್ ನಾನು. ಇಷ್ಟ ಮಟ ನಿನ್ ಹೆಂಡತಿ ತಲೆ ತಿಂದು ಹೋಗಾಳ ನನಗ, ಬಟ್ ನೀ ಬಂದಿ ನೋಡು. ಸರಿ ಕೈಕಾಲು ಮುಖ ತಕೊಂಡ್ ಹೋಗು. ನಿನ್ ಹೆಂಡತಿ ಅವಲಕ್ಕಿ ಮಾಡ್ತಾನೆ ಅಂದಾಳ, ಶೇಂಗಾನು ಹಾಕಕ್ ಹೇಳನಿ. ಸ್ವಲ್ಪ ಕೊಬ್ಬರಿ ಎರಿತಾನೆ, ಹಂಗಂದ್ರೆ ಅವಲಕ್ಕಿನ ಹಚ್ಚಂಡ್ ತಿಂದ್ರೆ ಭಾರಿ ಮಸ್ತ್ ಅಕ್ಕವು. ಹೋಗು ಕೈಕಾಲು ಮುಖ ತಕೊಂಡ್ ಹೋಗು. ಆತವ ಹೋಗ್ತಾನೆ. ಅವ ಹೇಳದ್ ಮಾರ್ತ್ ನೋಡ್, ನಾನು ಅದನ್ನೇ ಹೇಳಕಂತ ಬಂದ ನಿನ್ನಿದ್ರಿಗೆ. ಇವ್ರವ ನಮ್ಮ ಪಕ್ಕಕ್ಕೆ ಹೊಲ್ದಾರ ಬಸಣ್ಣಾರಿಲ್ಲ, ಅವ್ರ ಮಗ ಏನ ಬೆಂಗಳೂರಿನಾಗ ಮದುವೆಗೇನಂತ, ಇವ್ರ ಫುಲ್ ಫ್ಯಾಮಿಲಿನ ಅಲ್ಲೇ ಹೋಗಿ ಸೆಟ್ಲಾಕತ್ತಂತ. ಅದಕ್ಕೆ ಬಂದಿದ್ರ ಆಗ್ಲೇ. ಅದಕ್ಕೆ ನೋಡಪ್ಪ ಹಿಂಗೈತಿ, ನಾವು ಬೆಂಗಳೂರಿಗೆ ಹೊಂಟೇವಿ, ಹೊಲ ಮಾರ್ಕಂತ ಮಾಡೇವಿ ನೋಡ್ರಿ, ನೀವು ತಗೊಳದಿದ್ರೆ ತಗೋರಿ, ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಿರೋರು ಯಾರು ಇದ್ರೆ ಹೇಳ್ರಿ ಸ್ವಲ್ಪ ಅಂತ ಹೇಳಿದ್ರು ಅವ್ರು. ಹೌದಾ ಹಿಂಗ್ಯಾಕೆ ಮಾಡಿದ್ನ ಅವನು? ಬೆಂಗಳೂರಿನಾಗ ಓದಕ್ಕಂತ ಕಳ್ಸಿದ್ರಲ್ಲ ಅವ್ರ ಅಪ್ಪ ಅಮ್ಮ, ಏನು ಅಲ್ಲೇ ಮದುವೆ ಆಗ್ಯಾನ. ಹೋಗ್ಲಿ ಬಿಡು. ಈಗೇನು ಹೊಲ ಮಾಡ್ತಾರೆ ಅಂತನೋ ಅವರು? ತಡಿ ನಿಮ್ಮಪ್ಪ ಬರಲಿ, ವಿಚಾರ ಮಾಡಿ ನೋಡೋಣ ಅಂತ. ಸರಿ ತಗೊಳ್ಬೆ, ಅಪ್ಪ ಬಂದ ಮೇಲೆ ಹೇಳು ನೋಡೋಣ ಅಂತಂದ್ರೆ ಜಾಗನೂ ಚಲೋ ಆಯ್ತದ. ಅದಕ್ಕೆ ಅಂದದ್ ನಾನು ಹೋಗಿ ಕೈಕಾಲು ಮುಖ ತಗೊಂಬರ್ತಂತ. ಅತ್ತಿಯವ್ರೆ ಅವಲಕ್ಕಿ ರೆಡಿ ಆಗೈತೆ ಬರ್ರಿ. ಬಂದೆ. ನಮ್ಮ ಅತ್ತಿಗಿಂತ ಇಲ್ಲಿಂತ್ರ ಕರೆದ್ರೆ ಕಿವಿನೇ ಕೇಳಲ್ಲ, ಹೋಗಿ ಎದುರಿಗೆ ಓದ್ರಬೇಕು. ಅತ್ತಿಯವ್ರೆ ಅವಲಕ್ಕಿ ಮಾಡೇನ್ ಬರ್ರಿ. ನಾ ಬಂದೆ ಆಗ್ಲೇ ಹೇಳೇನಿ ಬಂದೆ ಅಂತಂದು ಮತ್ತೀಗ ಬಂದಾಳ ಕರೆಯಕ್ಕ. ನಡಿ ಬರ್ತಾನೆ ನಾನು. ಅವಾಗರ ಬರ್ತೀನಿ. ಟಿಫನ್ ಮಾಡಿದ ನಂತರ ಸೀತಕ್ಕ ಹಾಗೂ ಅವರ ಮಗ ಕೆಲಸದ ಮೇಲೆ ಹೊರಗಡೆ ಹೋಗುತ್ತಿರುತ್ತಾರೆ. ಅತ್ತಿಯವ್ರೆ ಹಂಗ ಬರ ಮುಂದೆ ಹುಣಸೆ ಹಣ್ಣು ತಗೊಂಬರ್ರಿ, ಖಾಲಿ ಆಗೈತದ. ಇನ್ನೊಂದ್ರಿ ಹಂಗ ಅತ್ತಿಯವ್ರೆ ಇದು ಕಲ್ಲೊರ್ಸೋ ಕೋಲಿದ್ರೆ ತಗೊಂಬರ್ರಿ, ದೊಡ್ಡ ಮನ್ಯಾಗ ಬಗ್ಗೆ ಹೊರಸೋರಿ ಸೊಂಟೆಲ್ಲ ನೋವು ಬರ್ತೈತ್ರಿ. ಕಲ್ಲೊರ್ಸೋ ಕೋಲ ಯಾಕವ ತಾಯಿ? ನಾನು ಈ ಮನೆಗೆ ಇದ್ದಿದ್ದು, ಸೊಸೆಯಾಗಿ ಬಂದಂಗಿದ್ರೆ ನಾನು ಈ ಮನೆಗೆ ಅದಾನೆ, ನಾ ಒರ್ಸಿಲ್ ಮತ್ತೆ. ಸರಿ ತರ್ತಾನೆ.
ಹಂಗ ಇವತ್ತು ಸಂಗದ ಐತಿ ಕಮಲವ್ ಬರ್ತಾಳ ಇಸ್ಕೊಳಕ ಬ್ಯಾಳಿ ಡಬ್ಬಿ ಒಳಗ ಇಟ್ಟ ನೋಡು ಆ ದುಡ್ಡು ಅಕ್ಕಿ ಕೊಡು ಹಾಲಿನ ಬರ್ತಾನ ಆ ಸಕ್ಕರೆ ಡಬ್ಬಿ ಒಳಗ ಐತಿ ನೋಡು ಹಾಲಿನ ದುಡ್ಡು ಹಂಗ ಕೊಟ್ಬಿಡು ಅವನ್ಗು ನಾ ಹೇಳಿ ಕೇಳಿಸ್ತಿಲ್ಲ ಯಾ ಸುಮ್ಮನೆ ನಿಂತಿಯಲ್ಲ ನಿನ್ನ ಕೇಳಿದ್ದು ಗೊತ್ತಾತಿಲ್ಲ ಅಂತ ಅಂದೆ ಹ್ಞೂ ತೋರ ಗೊತ್ತಾತು ಕೊಡ್ದಂತ ತಗರಿ ಸರಿ ತಗ ಹೋಗಿ ಬರ್ತವಿ ಕದ ಹಂಗ ಮುಂದಕ್ಕೆ ಕದ ಜಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಕುಂದ್ರಬೇಡ ಯಾರಾದ್ರೂ ಒದ್ರಿದ್ರು ಕೇಳಿಸಲ್ಲ ಮತ್ ಕಮಲವ್ ಬಂದು ಒದ್ರ ಹಂಗ ಹೋದ್ಗಿದಾಳ ಇಲ್ಲಿ ತಗರಿ ಎತ್ತಿ ಕೊಡ್ತಾನಿ ಸರಿ ಬಾರಪ್ಪ ಹೋಗೋಣ ಸರಿ ಸುಶೀಲಾ ಹೋಗಿ ಬರ್ತೀವಿ ಮನೆ ಕಡೆ ಜೋಪಾನ. ಹ್ಞೂ ನಮ್ಮ ಅತ್ತೆಯವರು ಬೇಳೆ ಡಬ್ಬಿಗೂ ಮತ್ತು ಸಕ್ಕರೆ ಡಬ್ಬಿಗೂ ದುಡ್ಡಿಟ್ಟನಿ ಯಾರ ಹಾಲಿನೇನು ಮತ್ತು ಕಮಲಕ್ಕೆ ಬರ್ತಾರ ಕೊಡು ಅಂದಾರ ಇಷ್ಟ ಇರೋದು ಅದು ಅವ್ರು ಅದನ್ನ ಕೊಡ್ಬೇಕು ಇದನ್ನ ಇವ್ರು ಕೊಡ್ಬೇಕು ಮತ್ತೆ ಕೇಳ್ತಾರೆ ಅರ್ಥ ಆತೇನು ಅಂತಂದು ನಾನೇನು ಅಷ್ಟು ಇದು ಮಾಡ್ಬಿಟ್ರೆ ನಾನು ಜಾಣದನ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.